ಇವತ್ತು ಬ್ಯೂಟಿಫುಲ್ ಮತ್ತೆ ನಂದೇ ರಿಸೆಪ್ಷನ್ ಅಂತ ಅನಿಸಿದೆ, ಬಟ್ ಹುಡುಗ ಇಲ್ಲ ಅಷ್ಟೇ. ಹಾಯ್, ಗುಡ್ ಈವ್ನಿಂಗ್. ಎಸ್, ಇವತ್ತು ನನ್ನ ಒಂದು ಬ್ಯೂಟಿಫುಲ್ ಡಾಲ್ ಥರ ರೆಡಿ ಮಾಡಿರೋದು ನಮ್ಮ ಸುಪ್ರಿಯಾ ಅವರು. ಥ್ಯಾಂಕ್ ಯು ಸುಪ್ರಿಯಾ. ಹೇರು ಕೂಡ ಅವರೇ ಮಾಡಿದ್ದು, ಚೆನ್ನಾಗಿದೆ ಅಲ್ಲ, ಯೂನಿಕ್ ಆಗಿದೆ. ಆ್ಯಂಡ್ ಆ್ಯಕ್ಚುಲಿ ಸ್ಯಾರಿ ಹಾಕಬೇಕಾಗಿತ್ತು, ಅವ್ರು ಹೇಳಿದ್ದು ಡಾಲ್ ಥರ ಇದಿದೆ, ಔಟ್ಫಿಟ್ ಚೆನ್ನಾಗಿದೆ ಅಂತ. ಆ್ಯಂಡ್ ಎಲ್ಲಿಗೆ ರೆಡಿ ಮಾಡ್ತಿದ್ದೀರಾ ಅದನ್ನು? ಸೊ ಒಂದು ಈವೆಂಟ್ ಇದೆ, ಲೈಕ್ ಮ್ಯಾರೇಜ್ ಫಂಕ್ಷನ್ನು. ಸೊ ಮ್ಯಾಮ್ಗೆ ಲೈಕ್ ಈ ಥರ ರೆಫರ್ ಮಾಡಿದ್ದೀನಿ. ಸೊ ಈ ಡ್ರೆಸ್ ನೋಡಿ ಮ್ಯಾಮ್ ಅಂತ ಹೇಳ್ಬಿಟ್ಟು, ಸೊ ಹಂಗಾಗಿ ಸೂಪರಾಗಿ ಕಾಣಿಸ್ತಾ ಇದ್ದಾರೆ. ಸೊ ಲಿಟ್ರಲಿ ನನಗೆ ಒಂಥರ ಕ್ರಶ್ ಆಗ್ತಾ ಇದೆ ಅವ್ರ ಮೇಲೆ. ಯಾ, ಕಂಪ್ಲೀಟ್ ಲೈಕ್ ಡ್ರೆಸ್ ರೆಫರ್ ಮಾಡೋದ್ರಿಂದ ಹಿಡಿದು ಹೇರು, ಮೇಕಪ್ ಎಲ್ಲಾನು ಅವ್ರದ್ದೇ ಸೆಲೆಕ್ಷನ್ ಇವತ್ತು. ಸೊ ಥ್ಯಾಂಕ್ ಯು ಸುಪ್ರಿಯಾ. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ನಾನು ಥ್ಯಾಂಕ್ಸ್ಫುಲ್ ಹೇಳ್ಬೇಕು. ಆ್ಯಕ್ಚುಲಿ ಪ್ರತಿಯೊಂದು ಕೇಳಿ ಮಾಡ್ತಾರೆ, ಕೇಳಿ ಹಾಕ್ಸ್ಕೊಂತಾರೆ. ಸೊ ಅದನ್ನ ನಾನು ಥ್ಯಾಂಕ್ಫುಲ್ ಹೇಳ್ಬೇಕು. ಈ ಥರ ಪರ್ಸನ್ ನಾನು ಎಲ್ಲೂ ನೋಡೇ ಇರಲಿಲ್ಲ ಆ್ಯಕ್ಚುಲಿ. ತುಂಬ ಜಾಯ್ಫುಲ್ ಆಗಿ ಫ್ರೆಂಡ್ಲಿ ಟ್ರೀಟ್ ಮಾಡ್ತಾರೆ. ಸೊ ಅದೊಂದು ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಹೇರ್ಗೆ ಆಕ್ಸೆಸರೀಸ್ ಆಗ್ತಾ ಇದ್ದಾರೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಈ ಥರ ರೆಡಿ ಆಗ್ತಿರೋದು. ಬನ್ನಿ ನನ್ನ ಹೇರ್ ಹೇಗಿದೆ ಅಂತ ತೋರಿಸ್ತೀನಿ. ಎಸ್, ಬ್ಯೂಟಿಫುಲ್ ಆಗಿರಲ್ಲ ಹೇರು. ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸುಪ್ರಿಯಾ. ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಥರ ಆಕ್ಸೆಸರೀಸ್ ಎಲ್ಲ ಹಾಕೊಂಡು ನಾನು ರೆಡಿ ಆಗಿರೋದು. ನಂದೇ ರಿಸೆಪ್ಷನ್ ಅಂತ ಅನಿಸಿದೆ, ಬಟ್ ಹುಡುಗ ಇಲ್ಲ ಅಷ್ಟೇ. ರೆಡಿ ಆಗಿದ್ದಾಯಿತು. ಇವಾಗ ಫೋಟೋ ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ, ಅರುಣ್ ಕುಮಾರ್ ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಒಂದು ಶೂಟ್ ಮಾಡಿಸ್ಕೊಂಡು, ಒಂದು ಫೋಟೋ ಶೂಟ್ ಇನ್ಸ್ಟಾಗ್ರಾಮ್ಗೆ ಫೋಟೋ ಶೂಟ್ ಮಾಡಿಸ್ಕೊಂಡು ಡೈರೆಕ್ಟ್ ರಿಸೆಪ್ಷನ್ಗೆ ಹೋಗ್ತೀನಿ. ಎಸ್, ನಾನು ಪಿಕ್ಚರ್ಸ್ ಕೂಡ ಹಾಕ್ತೀನಿ. ಸ್ಟುಡಿಯೋನಲ್ಲಿ ಹೇಗಿತ್ತು, ಹೇಗೆ ಶೂಟ್ ಮಾಡಿಸ್ತೀನಿ ಅದು ಕೂಡ ನಾನು ಬ್ಲಾಗಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು. ಅಲ್ಲಿ ಹೋಗಿ ಒಂದು ಫೋಟೋ ಶೂಟ್ ಮಾಡಿಸ್ಕೊಂಡು ಡೈರೆಕ್ಟ್ ಪ್ಯಾಲೇಸ್ ಗ್ರೌಂಡ್ಸ್ ಫಾರ್ ರಿಸೆಪ್ಷನ್. ಬಾಯ್ 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 ಬಾಯ್. There's a beauty in the way you are, and the sharpness of your thoughts, so vibrant in the imperfection. ನಾನು ಆ್ಯಕ್ಚುಲಿ ಅರುಣಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾವಾಗಲೇ ಕೇಳಿದ್ರು ಇಮಿಡಿಯೇಟಾಗಿ ಅವರು ಫೋಟೋಶೂಟ್ನ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅರುಣ್. ತುಂಬ ಖುಷಿಯಾಗುತ್ತೆ ನಿಮ್ಮ ಜೊತೆ ವರ್ಕ್ ಮಾಡೋದು. ಸೊ ಫೋಟೋಶೂಟ್ ಮುಗಿಸಿ ನಾನು ಅಲ್ಲಿಂದ ಸ್ಟ್ರೈಟ್ ಪ್ಯಾಲೇಸ್ ಗ್ರೌಂಡ್ಸ್ಗೆ ಬಂದೆ. ಚಾಮರ ವಜ್ರ ಇಲ್ಲಿ ನಡೀತಾ ಇದೆ ಮದುವೆ. ಇವಾಗ ರಿಸೆಪ್ಷನ್ಗೆ ಹೋಗಿ ಗಂಡು ಹೆಣ್ಣಿಗೆ ವಿಶ್ ಮಾಡಿ ಬರೋದು. ಈಗ ಒಳಗಡೆ ಎಂಟರ್ ಆಗ್ತಾ ಇದ್ದೀನಿ ಪ್ಯಾಲೇಸ್ ಗ್ರೌಂಡ್ಸ್ ಒಳಗಡೆ.
ಬಂದೆ. ಆ್ಯಂಡ್ ನಾನು ಆ್ಯಕ್ಚುಲಿ ಈ ಥರ ಒಂದು ಸಿಂಡ್ರೆಲ್ಲ ಥರ ರೆಡಿ ಆಗಿರೋದಿದೆ ಫಸ್ಟ್ ಟೈಮ್. ನಾನು ಮೇಕಪ್ ಆರ್ಟಿಸ್ಟ್ ರೆಡಿ ಮಾಡಿರೋದು. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇಲ್ಲ ರೆಡಿಯಾಗಿ ನೀವು ಚೆನ್ನಾಗಿರ್ತೀರಾ ಅಂತ ಅವರೇ ಫೋರ್ಸ್ ಮಾಡಿ ನನಗೆ ಈ ಔಟ್ಫಿಟ್ನ ಹಾಕೋ ಥರ ಮಾಡಿದ್ದು. ಆ್ಯಂಡ್ ಎಸ್, ಚೆನ್ನಾಗಾಯ್ತು. ಓವರ್ ಆಲ್ ಎವ್ರಿಥಿಂಗ್ ವಾಸ್ ನೈಸ್. ಗಂಡು ಹೆಣ್ಣು ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ರು. ಅವ್ರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಒಳ್ಳೇದಾಗಲಿ. ಆ್ಯಂಡ್ ರಕ್ಷಿತಾ ಮ್ಯಾಮ್ ವಾಸ್ ರಿಯಲಿ ಗಾಡ್ಜಿಯಸ್. ತುಂಬ ಮುದ್ದಾಗಿ ಮಾತಾಡ್ಸಿದ್ರು. ಆ್ಯಂಡ್ ಈವನ್ ಪ್ರೇಮ್ ಸರು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿ ಕಳಿಸ್ಕೊಟ್ರು. ಹೇಗಾಯಿತು ಮದುವೆ? ಚೆನ್ನಾಗಿತ್ತು. ಎಸ್, ಇಟ್ ವಾಸ್ ಅ ಗುಡ್ ಡೇ. ಹ್ಯಾಪಿ ಮ್ಯಾರಿಡ್ ಲೈಫ್ ಫಾರ್ ದೆಮ್ ಅಗೇನ್. Keeps me awake. I would rather be here, lonely in space. I've made up my mind, I just wanna be free. I live my own life in a new galaxy. I wanna be witness in the silence. ಥ್ಯಾಂಕ್ ಯು ಸೋ ಮಚ್ ಚಂದನ್, ಈ ಬ್ಯೂಟಿಫುಲ್ ಔಟ್ಫಿಟ್ನ ರೆಡಿ ಮಾಡಿರೋದಕ್ಕೆ. ಆ್ಯಂಡ್ ಅವ್ರ ಪೇಜ್ ಲೆಂಟಿಯೋ ಲುಕ್ ಬೈ ಚಂದನ್ ಗೌಡ ಅಂತ ಇನ್ಸ್ಟಾಗ್ರಾಮ್ ಪೇಜು. ಮೇಕಪ್ ಮಾಡಿದ ಸುಪ್ರಿಯಾ, ಔಟ್ಫಿಟ್ ರೆಡಿ ಮಾಡಿದ್ರು ಚಂದನ್. ಥ್ಯಾಂಕ್ ಯು ಸೋ ಮಚ್ ಸ್ವೀಟ್ ಹಾರ್ಟ್ಸ್. ನಿಮ್ಮಿಂದಲೇ ನಾವು ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸಿದ್ದಕ್ಕೆ ಸಾಧ್ಯ. ಥ್ಯಾಂಕ್ ಯು ಸೋ ಮಚ್. ಯಾ, ಐ ಫೀಲಿಂಗ್ ಸೋ ಹ್ಯಾಪಿ. ಓಕೆ, ಗುಡ್ ನೈಟ್. ಇಟ್ಸ್ ಅ ಲವ್ಲಿ ಡೇ.